ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನುಗ್ಗೆ ಸೊಪ್ಪು ಮತ್ತು ಸೌರೆಕಾಯಿ ಇಟ್ಟು ಸಾಂಬಾರು ಹೇಗೆ ನಾನು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಐಟಮ್ಸು ಇಷ್ಟೇ ಹಾಕಬೇಕಾಗಿರೋದು ಸಾಂಬಾರಿಗೆ. ಯಾವಾಗಲೂ ನಾನು 15 ನಿಮಿಷಕ್ಕೆ ಮುಂಚೆ ಸಾಂಬಾರು ಬೇಳೆನ ನೆನೆಯೋಕೆ ಹಾಕಿ ಮೇಲೆ ಯೂಸ್ ಮಾಡ್ತೀನಿ. ಕಾಯಿ ಬಂದುಬಿಟ್ಟು ತುಂಬ ಎಳೆದಾಗಿರೋದ್ರಿಂದ ಬರೀ ಸಿಪ್ಪೆನ ತೆಗ್ದು ಯೂಸ್ ಮಾಡ್ತಿದ್ದೀನಿ. ದೊಡ್ಡ ಗಾತ್ರದಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಟೊಮೆಟೊ, ಈರುಳ್ಳಿ, ಆಮೇಲೆ ಹುಣಸೆಹಣ್ಣು, ನುಗ್ಗೆ ಸೊಪ್ಪು, ಸಾಂಬಾರು ಈರುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದೆಲ್ಲ ಐಟಮ್ಸ್ ಬಂದ್ಬಿಟ್ಟು ಒಗ್ಗರಣೆ ಹಾಕೋಕ್ಕೆ ಸಾಸಿವೆ, ಜೀರಿಗೆ, ಬೇಳೆ ತಗೊಂಡಿದ್ದೀನಿ. ಇದು ಒಗ್ಗರಣೆ ಹಾಕೋಕ್ಕೆ ಮುಂಚೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ಇದು ಸ್ಟವ್ ಆನ್ ಮಾಡೋಕ್ಕೆ ಮುಂಚೆ ಬೇಳೆನ ಹಾಕಿ ಏನೇನು ಬೇಯಿಸೋ ಐಟಮ್ಸ್ ಏನೇನಿದೆ ಅದೆಲ್ಲ ಹಾಕ್ಕೊಂಬಿಡೋದು. ಕಾಯಿ, ಆಮೇಲೆ ಸೊಪ್ಪು, ಟೊಮೆಟೊ, ಈರುಳ್ಳಿ, ಹುಣಸೆಹಣ್ಣು ಎಲ್ಲ ಹಾಕ್ಕೊತಾ ಇದ್ದೀನಿ. ಉಪ್ಪು ನಾನು ಮೊದಲೇ ಹಾಕಲ್ಲ, ಯಾಕಂದರೆ ಬೇಳೆ ಒಂದೊಂದು ಸರಿ ಬೇಯಲ್ಲ, ಅದಕ್ಕೋಸ್ಕರ. ಇದೆಲ್ಲ ಹಾಕ್ಕೊಂಡಾಗಾದ್ಮೇಲೆ ಪದಾರ್ಥಗಳು ಮುಳುಗೋಷ್ಟು ನೀರು ಹಾಕ್ಕೊಬೇಕು. ತುಂಬ ನೀರು ಹಾಕಿದ್ರೂ ವಿಷಲ್ ಕೂಗುವಾಗ ಅದು ನೀರು ಹೊರಗಡೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ಇಷ್ಟು ಹಾಕಿದ್ರೆ ಸಾಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊತೀನಿ. ಲೈಟಾಗಿ ಸ್ವಲ್ಪ ಖಾರ ಇರಲಿ ಅಂತ. 1.5 ನಿಮ್ಗೆ ಎಷ್ಟು ಖಾರಕ್ಕೆ ತಕ್ಕಂಗೆ ಹಾಕ್ಕೊಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ದಿರ ಹಾಗೆ ಹಾಕಿದ್ರೂ ಚೆನ್ನಾಗೇ ಬರುತ್ತೆ, ಯಾಕಂದರೆ ನಾನು ಸಾಂಬಾರು ಪುಡಿ ಏನೂ ಹಾಕಲ್ಲ. ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು 3 ವಿಸಿಲ್ ಕೂಗಿಸ್ಕೊತೀನಿ. ಇದು ಯಾವಾಗಲೂ ಪೂರ್ತಿ ಹೈಯಲ್ಲಿ ಇಡಬಾರ್ದು. ನಾನು ಯಾವಾಗಲೂ ಸ್ವಲ್ಪ ಸ್ಲಿಮ್ ಇಲ್ದಿರ ಲೈಟಾಗಿ ಸ್ವಲ್ಪ ಇದು ಹಾಕಿ ಲೋ ಫ್ಲೇಮಲ್ಲಿ ಇಲ್ದಿರ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿರ್ತೀನಿ, ಆಗ ಚೆನ್ನಾಗಿ ಬೇಯುತ್ತೆ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳೋದು. ಒಗ್ಗರಣೆಗೆ ಏನೇನು ಬೇಕೋ ಫುಲ್ಲು ಫ್ರೈ ಮಾಡಾದಮೇಲೆ ಕರಿಬೇವು ಸೊಪ್ಪು ಮತ್ತು ಒಣಮೆಣಸು ಅದೆಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಸಾಂಬಾರು ಈರುಳ್ಳಿ ಬಂದು ಟ್ರಾನ್ಸ್ಪರೆಂಟ್ ಕಲರ್ ಬರೋ ಥರ ಲೈಟಾಗಿ ಅದು ಬೆಂದಿದ್ದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಥರ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದು. 3 ವಿಸಿಲ್ ಬಂದುಬಿಡ್ತು. ಒಗ್ಗರಣೆನೂ ರೆಡಿ ಆಯಿತು. ಈಗ ಓಪನ್ ಮಾಡಿ, ವಿಸಿಲ್ ಹೋಗೋವರೆಗೂ ಓಪನ್ ಮಾಡಬಾರ್ದು. ಅದಾದಮೇಲೆ ಸೌಟಲ್ಲೇ ಚೆನ್ನಾಗಿ ಮಸತ್ಕೊಂಬಿಡೋದು. ಆಮೇಲೆ ಒಗ್ಗರಣೆ ಹಾಕಿರೋ ಐಟಮ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಒಂದು 1/2 ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಬೇಕು. ನೋಡಿ, 1-2 ಕುದಿ ಬರೋವರೆಗೂ ಮಾಡ್ಕೊಂಡಿದ್ದ ತಕ್ಷಣ ಆಫ್ ಮಾಡಿಬಿಡೋದು. ಈಗ ಬಂದ್ಬಿಟ್ಟು ಸಾಂಬಾರಿಗೆ ನಾನು ಪೊಟೆಟೊ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಂಚ್ಕೊಳ್ಳೋಕ್ಕೆ ನಾವು ಚಿಕನ್ ಇತ್ತು ಮಧ್ಯಾಹ್ನ ಮಾಡಿತ್ತು, ಬಟ್ ಬೆಳಗ್ಗೆ ಟಿಫನ್ಗೆ ಸಾಂಬಾರಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗುವಾಗ ತುಂಬ ಕಷ್ಟ ಆಗುತ್ತೆ ಎರಡೂ ಮಾಡೋಕ್ಕೆ. ಅದರಿಂದ ಯಾವಾಗಲೂ ನಾನು ಯೂಶ್ವಲಿ ಸಾಂಬಾರು ಒಂದು ನೈಟೇ ಮಾಡಿಕ್ಬಿಡೋದು. ಅದರಿಂದ ಎಲ್ಲ ಕಟ್ ಮಾಡಿ ಸಿಂಪಲ್ ಇಷ್ಟೇ, ಬರೀ ಒಗ್ಗರಣೆ ಹಾಕಿ ಅಚ್ಕಾರದ ಪುಡಿ ಆಮೇಲೆ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು 5 ನಿಮಿಷ ಚೆನ್ನಾಗಿ ಅದು ಫ್ರೈ ಆಗಾದ್ಮೇಲೆ ಆಮೇಲೆ ಪೊಟೆಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋದು. ದೊಡ್ಡವರೇ ಆಲೂಗಡ್ಡೆ ತಿನ್ನಬಾರ್ದು, ಬಟ್ ಚಿಕ್ಕವ್ರಿಗೆ ಕೊಡಬೇಕು. ನನ್ನ ಮಗನಿಗೆ ತುಂಬ ಇಷ್ಟ ಆಯ್ತು ಪೊಟೆಟೊ ಫ್ರೈ. ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ಬೇಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಬೆಂದಿಲ್ಲ, ಇದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಬೆಂದಿರುತ್ತಾ ಇಲ್ವಾ ಅಂತ. ನೋಡಿ, ಇನ್ನೂ ಬೆಂದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಅದು ಸೈಡಲ್ಲೆಲ್ಲ ಎಲ್ಲ ಎತ್ತಿಬಿಟ್ಟು ಇನ್ನೊಂದು 5 ನಿಮಿಷ ಬಿಡೋಣ. ಹಾಗಾದ್ಮೇಲೆ ಕ್ರಿಸ್ಪಿಯಾಗಿರಬೇಕು, ಆಗ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಇದು ಇಟ್ಕೊಂಬಿಡುತ್ತೆ. ಅದರಿಂದ
ಎಲ್ಲ ತೆಗೆದು ಇನ್ನೊಂದು ಸರಿ ಮುಚ್ಚಳ ಹಾಕಿ ಮುಚ್ಚಿಕ್ಬಿಡ್ತೀನಿ. ಇನ್ನೂ ಒಂದು 5 ನಿಮಿಷ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಒಂದು 5 ನಿಮಿಷ ಆಯಿತು. ಈಗ ಓಪನ್ ನೋಡಿ, ಈಗ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಕಲರ್ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ. ಸುಮ್ಮನೆ ಸೌಟಲ್ಲಿ ಹೆಂಗೆ ಚುಚ್ಚಿ ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆ ಅಂತ. ನೋಡಿ, ಇದೆ ನಮ್ಮದು ಊಟ ಆಗಿತ್ತು. ಡಿನ್ನರು ಸ್ವಲ್ಪ ರೈಸು, ಸಾಂಬಾರು, ಆಮೇಲೆ ಮಧ್ಯಾಹ್ನ ಮಾಡಿಟ್ಟಿರೋದು ಚಿಕನ್ ಇತ್ತು, ಗ್ರೀನ್ ಚಿಕನ್ನು ಹಾಕ್ಕೊಂಡು ತಿಂದ್ವಿ. ಇದಕ್ಕೆ ಈ ಸಾಂಬಾರಿಗೆ ತುಪ್ಪ ಹಾಕ್ಕೊತೀನಿ, ಸೂಪರಾಗಿರುತ್ತೆ. ಚಿಕನು ಹಾಕ್ಕೊಂಡು ಕೊಡ್ತೀನಿ. ಇದು ಗ್ರೀನ್ ಚಿಕನ್, ನಾನು ಯಾವುದು ಎಕ್ಸ್ಟ್ರಾ ಕಲರ್ಸ್ ಎಲ್ಲ ತಗೊಳ್ಳಲ್ಲ, ಅದು ರುಬ್ಬಿ ಹಾಕೋದು ಗ್ರೀನ್ ಮಸಾಲೆ. ನಾನು ತಿರ್ಗಾ ಇನ್ನೊಂದು ಬರೋ ವೀಡಿಯೋದಲ್ಲಿ ನಾನು ಬರೀ ಗ್ರೀನ್ ಚಿಕನ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಥರ ಮಾಡ್ಕೊತೀನಿ, ಆರೋಗ್ಯವಾಗಿರೋಣ. ಥ್ಯಾಂಕ್ ಯು.